ಮೊದಲಿಗೆ ದಿವಂಗತ ನಾರಾಯಣ್ ಸಿಂಗ್ ವಿಠಲ್ ಸಿಂಗ್ ಹಜೇರಿಯವರು ಹಾಗೂ ದಿವಂಗತ ಸೀತಾಬಾಯಿ ನಾರಾಯಣ್ ಸಿಂಗ್ ಹಜೇರಿ ಇವರ ಕಾಲಲ್ಲಿ ಸ್ಮರಿಸುತ್ತಾ ನಾನು ಒಂದು 4 ಮಾತನ್ನು ಮಾತಾಡಬೇಕಂತ ಇಚ್ಛಿಸ್ತೇನೆ. 50 ವರ್ಷ ಹಿಂದೆ ಇದೇ ಮನಗುಳಿ ಊರಿನಲ್ಲಿ ಜನರಿಗೆ ಶಿಕ್ಷಣ ಬಗ್ಗೆ ಅಷ್ಟೊಂದು ರುಚಿ ಇದ್ದಿದ್ದಿಲ್ಲ. ಆದರೂ ಆ ಸಮಯದಲ್ಲಿ ತಮ್ಮ 3 ಗಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸರ್ಕಾರಿ ಹುದ್ದೆಯಲ್ಲಿ ಒಂದು ದೊಡ್ಡ ಪೋಸ್ಟ್ ಮೇಲೆ ಕೊಂಡೋಗ್ಬೇಕು ಈ ತರ ಮಾಡಿ ತೋರಿಸಿದ್ದಾರಲ್ಲ, ಇದು ನಮ್ಮ ಎಲ್ಲರಿಗೆ ಹೆಮ್ಮೆಯ ವಿಷಯ. ಯಾಕಂದ್ರೆ ಆ ಕಾಲದಲ್ಲಿ ಜನರಿಗೆ ವಿದ್ಯಾಭ್ಯಾಸ ಬಗ್ಗೆ ಏನೂ ಗೊತ್ತೇ ಇದ್ದಿದ್ದಿಲ್ಲ. ಆದರೂ ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಹಾಗೂ ಎಲ್ಲರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಅವರು ಏನು ಪುಣ್ಯದ ಕೆಲಸ ಮಾಡಿದ್ದಾರಲ್ಲ, ಅದು ನಾವು ಮೆಚ್ಚಲೇಬೇಕು. ವಿನಾಯಕ್ ಸರ್ ಮಾತಾಡುವಾಗ ಹೇಳಿದರು, ಎಲ್ಲಕ್ಕಿಂತ ದೊಡ್ಡ ದಾನ ಅಂದರೆ ವಿದ್ಯಾದಾನ. ಹಿಂದಿಯಲ್ಲಿ ಹೇಳ್ತಾರೆ, ವಿದ್ಯಾಧನ ಐಸಾ ಧನ ಜೌ ಜೌ ಖರ್ಚೆ ಕ್ಯೌ ಕ್ಯೌ ಬಡೆ ಬಿನ್ ಖರ್ಚೆ ಘಟಿ ಜಾಯ್. ವಿದ್ಯಾಧನ ಇದು ಇಂಥ ಒಂದು ಧನ ಅಂದ್ರೆ ರೊಕ್ಕ ಇದೆ, ಇದಕ್ಕೆ ನೀವು ಎಷ್ಟು ಖರ್ಚು ಮಾಡ್ತೀರಿ ಅಷ್ಟು ಅದು ಬೆಳೀತದ. ನೀವು ಖರ್ಚು ಮಾಡೋದು ಬಿಟ್ರೆ ನೀವು ಕಲ್ತಿದ್ದ ಜ್ಞಾನವನ್ನೇ ನೀವು ಮರಿಬೇಕಾಗ್ತದೆ. ನಾನು 1998ರಲ್ಲಿ ಇದೇ ಮನಗುಳಿಯ ಪವಿತ್ರ ಭೂಮಿಯಲ್ಲಿ ಶಿಕ್ಷಕರಾಗಿ ಸೇವೆಗೆ ಜಾಯ್ನ್ ಆಗಿದ್ದೆ. ಇದೇ ಸ್ವಾಮಿ ವಿವೇಕಾನಂದ ಸ್ಕೂಲ್ನಲ್ಲಿ 1998ರಲ್ಲಿ ಶಿಕ್ಷಕಾಗಿ ನಾನು ನನ್ನ ಕಾರ್ಯವನ್ನು ಆರಂಭಿಸಿದೆ. ಇವತ್ತಿಗೆ ನಾನು ನನ್ನ ಎಜುಕೇಶನ್ ಫೀಲ್ಡ್ದಲ್ಲಿ 25 ವರ್ಷಕ್ಕಿಂತ ಹೆಚ್ಚು ಪೂರ್ಣ ಮಾಡಿದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕೆ ನನಗೆ ಬಹಳ ಖುಷಿ ಆಯಿತು. ಒಬ್ಬ ಒಳ್ಳೆಯ ಶಿಕ್ಷಕರು ಇವರ ಬಗ್ಗೆ ಒಂದು 4 ಮಾತಾಡುವ ನನಗೆ ಅವಕಾಶ ಸಿಕ್ಕಿದೆ. ನಾನು ಪುಣ್ಯವಂತ. ಈಗ ನಾನು ರಮೇಶ್ ಹಜೇರಿ ಅವರ ಬಗ್ಗೆ ಹೇಳಬೇಕಾದ್ರೆ, ಇವರು AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂಥ ದೊಡ್ಡ ಪೋಸ್ಟ್ನಲ್ಲಿ ಇದ್ದರೂ ಸಹ ಅವರು ಜನರ ಸೇವೆಯಲ್ಲಿ ಯಾವುದೇ ರೀತಿಯಿಂದ ಕೊರತೆ ಮಾಡಿಲ್ಲ. ಅವರು ಯಾವತ್ತೂ ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಈ ತರ ಅವರು ಯಾವತ್ತೂ ವರ್ತನೆ ಮಾಡಿಲ್ಲ. ಈಗ ಅವರು ವಿಜಾಪುರ ಜಿಲ್ಲೆ ರಜಪೂತ್ ಸಮಾಜದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾಲ ನಾವು ನೋಡ್ತಾ ಇದ್ದೀವಿ, ಮಕ್ಕಳು ಲಗ್ನ ಆದಮೇಲೆ ತಮ್ಮ ಹೆಂಡತಿಗೆ ತಗೊಂಡು ಬೇರೆ ಮನೆ ಮಾಡ್ಕೋತಾರೆ. ತಮ್ಮ ತಂದೆ ತಾಯಿ ಬಗ್ಗೆ ಯಾರೂ ಕಾಳಜಿ ವಹಿಸುವುದಿಲ್ಲ. ತಂದೆ ತಾಯಿ ಜೀವನ ಪರ್ಯಂತ ದುಡಿದು ಸೇವೆ ಸಲ್ಲಿಸಿ ಮಕ್ಕಳಿಗೆ ಎಲ್ಲ ಚಲೋ ವಿದ್ಯಾಭ್ಯಾಸ ಕೊಟ್ಟು ಅವರು ಲಗ್ನ ಮಾಡಿಕೊಡ್ತಾರೆ. ಆದ್ರೆ ಮಕ್ಕಳು ನೋಡಿದ್ರೆ ತಂದೆ ತಾಯಿಗೆ ಬಿಟ್ಟು ಬಿಡ್ತಾರೆ. ಇಂಥ ಸಮಯದಲ್ಲಿ 15ನೇ ಪುಣ್ಯತಿಥಿಯನ್ನು ಆಚರಣೆ ಮಾಡುವುದು ಅಂದರೆ ಇದು ನಮ್ಮ ಎಲ್ಲರಿಗೆ ಬಹಳ ಹೆಮ್ಮೆಯ ವಿಷಯ. ಯಾರು ಸೇವೆ ಮಾಡ್ತಾರೆ, ಯಾರ ತಂದೆ ತಾಯಿ ಸೇವೆ ಮಾಡ್ತಾರಲ್ಲ ಅವ್ರಿಗೆ ದೇವರು ಆಶೀರ್ವಾದ ಕೊಡ್ತಾರೆ. ನೀವು ಯಾರು ಸೇವೆ ಮಾಡಬೇಡ್ರಿ, ನೀವು ದೇವರಿಗೆ ಹೋಗಿ ನಮಸ್ಕಾರನೂ ಮಾಡಬೇಡ್ರಿ,
ಬರೀ ನಿಮ್ಮ ತಂದೆ ತಾಯಿ ಸೇವೆ ಮಾಡ್ರಿ ಸಾಕು. ಯಾಕಂದ್ರು ನಾವು ದೇವರಿಗೆ ನೋಡಿಲ್ಲ. ನಮ್ಮ ಪಾಲಿಗೆ ದೇವರಂದ್ರೆ ನಮ್ಮ ತಂದೆ ತಾಯಿ. ಅವ್ರ ಬಗ್ಗೆ ನೀವು ಕಾಳಜಿ ವಹಿಸ್ರಿ, ಅವ್ರ ಸೇವೆ ಮಾಡ್ರಿ. ಯಾವುದೇ ಪರಿಸ್ಥಿತಿಯಲ್ಲಿ ಲಗ್ನ ಆದ ಮೇಲೆ ಹೆಂಡತಿಗೆ ತಗೊಂಡು ಬೇರೆ ಆಗೋದು, ಈ ತರ ಘಟನೆ ಆಗಬಾರದು. ಈಗ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಈಗಿನ ಕಾಲ ಒಳಗೆ ಏನಾಗ್ತಾ ಇದೆ, ಈಗಿನ ಕಾಲ ಒಳಗ ಅವ್ರೇನ್ ತಿಳ್ಕೊತಾ ಇದ್ದಾರೆ, ನಾವು ಮಾಡರ್ನ್, ನಾವು ಹೊಸ ಜಗತ್ತಿನಲ್ಲಿ 21ನೇ ಶತಮಾನದಲ್ಲಿ ನಾವು ಬದುಕೋರು. ಇವ್ರು ಏನು ಹಳೆ ಮಂದಿ, ಇವ್ರಿಗೆ ಏನ್ ತಿಳಿತದ? ನಾವು ಆ ಸಮಯ ಮರಿಬಾರದು. ಯಾವ ಸಮಯದಲ್ಲಿ ನಾವು ಸಣ್ಣವರಿದ್ದಾಗ ಹೆಗಲ ಮೇಲೆ ತಗೊಂಡು ಅವರು ನಮಗೆ ತಿರುಗಾಡಿದ್ದಾರೆ, ಆ ಸಮಯದಲ್ಲಿ ಅವರು ನಮ್ಮ ಸೇವೆ ಮಾಡ್ತಿದ್ದಿಲ್ಲ ಅಂದ್ರೆ ನಾವು ಇಷ್ಟು ದೊಡ್ಡವೂ ಆಗ್ತಿದ್ದಿಲ್ಲ. ಒಬ್ಬ ಒಳ್ಳೆ ಮಾರ್ಗದರ್ಶಕರಾಗಿ ನಮ್ಮ ರಮೇಶ್ ಹಜೇರಿಯವರು ಸಮಾಜ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯವನ್ನು ನಾವು ಮೆಚ್ಚಲೇಬೇಕು. ಹಾಗೇನೆ ಇಂಥ ಪುಣ್ಯವಂತರ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಭಾಗವಹಿಸುತ್ತಾ ಇದ್ದೀರಲ್ಲ, ನೀವು ಸಹ ಪುಣ್ಯವಂತರು. ನನಗೆ ಈ ಅವಸರದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.